ಮೈಸೂರು ಪಾದಯಾತ್ರೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಮೈಸೂರು ಚಲೋಗೆ ದೆಹಲಿ ನಾಯಕರಿಂದ ಸಪೋರ್ಟ್ ಸಿಗ್ತಾ ಇದೆ. ರಾಜ್ಯ ಮೈತ್ರಿ ಪಕ್ಷಗಳಿಗೆ ಹೈಕಮಾಂಡ್ ಮನವೊಲಿಸುವಲ್ಲಿ ಬಿವೈ ವಿಜಯೇಂದ್ರ ಸಕ್ಸಸ್ ಆಗಿದ್ದಾರೆ. ಆದರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೋಪ ಮಾಡಿಕೊಂಡಿದ್ರು ಹಾಸನದ ವಿಚಾರವಾಗಿ. ಆದರೆ ಈಗ ಅವರ ಮನವೊಲಿಕೆಯಲ್ಲೂ ಕೂಡ ವಿಜಯೇಂದ್ರ ಸಕ್ಸಸ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಇತ್ತ ಕುಮಾರಸ್ವಾಮಿ ಪಾದಯಾತ್ರೆಯಲ್ಲಿ ಭಾಗಿಯಾಗುವುದಕ್ಕೆ ಅನುಮತಿಯನ್ನ ನೀಡಿದ್ದಾರಂತೆ. ಒಂದೇ ಕಲ್ಲಲ್ಲಿ ವಿಜಯೇಂದ್ರ 2 ಹಕ್ಕಿ ಹೊಡೆದಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಪ್ರೀತಂ ಗೌಡ ಅವರನ್ನ ನೇಮಿಸಿದ್ದಕ್ಕೆ, ಈ ಪಾದಯಾತ್ರೆಯ ಜವಾಬ್ದಾರಿ ಉಸ್ತುವಾರಿಯನ್ನಾಗಿ ಮಾಡಿದ್ದಕ್ಕೆ ಕುಮಾರಸ್ವಾಮಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಾನು ಈ ಪಾದಯಾತ್ರೆಯಲ್ಲಿ ಭಾಗಿಯಾಗೋದಿಲ್ಲ, ಜೆಡಿಎಸ್ ಇದರಿಂದ ಹಿಂದೆ ಸರಿಯುತ್ತೆ ಅನ್ನುವಂತಹ ಮಾತನ್ನ ಮಾಧ್ಯಮದ ಮುಂದೆ ಹೇಳಿದ್ರು. ಕುಮಾರಸ್ವಾಮಿ ಅವರು ಕೋಪಗೊಳ್ತಾ ಇದ್ದಂತೆ ಇದೀಗ ಬಿಜೆಪಿ ನಾಯಕರು ಕೂಡ ಅಲರ್ಟ್ ಆದ್ರು. ಸೊ ಹಾಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ, ಮಾತುಕತೆ ನಡೆಸಿದ್ದಾರೆ, ಹೈಕಮಾಂಡ್ ನಾಯಕರ ಒಪ್ಪಿಗೆಯನ್ನ ಪಡ್ಕೊಂಡಿದ್ದಾರೆ. ಆದರೆ ಈಗ ಇವರು ಅನ್ಕೊಂಡಂತೆ ಪಾದಯಾತ್ರೆ ನಡೆಯುತ್ತೆ ಅನ್ನೋ ಅಪ್ಡೇಟ್ಸ್ ಲಭ್ಯವಾಗ್ತಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ನೀಡ್ತಾರೆ. ಗಣಪತಿ, ಕುಮಾರಸ್ವಾಮಿ ಅವರಂತೂ ಮಾಧ್ಯಮದ ಮುಂದೆ ತುಂಬಾ ಆಕ್ರೋಶವನ್ನ, ಕೋಪವನ್ನ ವ್ಯಕ್ತಪಡಿಸಿದ್ರು. ನಮ್ಮ ಪರಿಸ್ಥಿತಿಯನ್ನು ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂದಾಗ ನಾವು ಈ ಪಾದಯಾತ್ರೆಯಲ್ಲಿ ಭಾಗಿಯಾಗೋದಿಲ್ಲ, ಹಿಂದೆ ಸರಿತೀವಿ ಅಂತ. ಇನ್ನು ಹೈಕಮಾಂಡ್ ನಾಯಕರ ಒಪ್ಪಿಗೆ ಪಡೆಯೋದು ಕೂಡ ಕಷ್ಟವಾಗಿತ್ತು. ಹೇಗ್ ಮಾಡಿದ್ರು ಇದನ್ನ ವಿಜಯೇಂದ್ರ ಅಂತ? ಸಭಾ ಖಂಡಿತ. ಯಾಕಂತಂದ್ರೆ ವಿಜೇಂದ್ರ ಅವರು ಇರ್ಬೋದು, ಯಡಿಯೂರಪ್ಪನವರು ಇರ್ಬೋದು, ಈಗಲೂ ಕೂಡ ತಮ್ಮ ವರ್ಚಸ್ಸನ್ನು ಹೈಕಮಾಂಡ್ ಮಟ್ಟದಲ್ಲಿ ಉಳಿಸ್ಕೊಂಡಿದ್ದಾರೆ ಅಂತಂದ್ರೆ ಇದೇ ಪಾದಯಾತ್ರೆಗೆ ಹೈಕಮಾಂಡ್ ಕೊಟ್ಟಂತಹ ಗ್ರೀನ್ ಸಿಗ್ನಲೇ ಸಾಕ್ಷಿಯಾಗಿರುವಂಥದ್ದು. ನೋಡಿ, ಮೂಢ ಪ್ರಕರಣಗಳು ಎತ್ಕೊಂಡಾಗ ಸ್ವಪಕ್ಷದ ಒಂದಷ್ಟು ನಾಯಕರು ಒಂದಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅಂದರೆ ವಿಜೇಂದ್ರ ಅವರ ವಿರೋಧಿ ಬಣ ಒಂದಷ್ಟು ಹುಟ್ಕೊಳ್ತು. ಅಂದರೆ ನೇರವಾಗಿ ಬರೀ ಹುಟ್ಕೊಂಡಿಲ್ಲ, ಒಂದಷ್ಟು ಸರ್ಕಾರದ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ ಒಂದು ಆರೋಪವನ್ನು ಮಾಡಿ ಹೈಕಮಾಂಡ್ ಅಂಗಳಕ್ಕೂ ಕೂಡ ತಲುಪಿಸಿದ್ರು. ಇದು ಒಂದು ಆರೋಪ. ಅದರ ಜೊತೆಗೆ ನೋಡಿ, ಕುಮಾರಸ್ವಾಮಿ ಅವರು ಸಭೆ ನಡೆದಾಗ ಇಲ್ಲಿ ಕೂಡ ಒಪ್ಕೊಂಡು ಪಾದಯಾತ್ರೆಗೂ ಕೂಡ ಸಂಪೂರ್ಣವಾದ ಸಮ್ಮತಿಗಳನ್ನು ಕೊಡ್ತಾರೆ. ಹೈಕಮಾಂಡ್ ಮಟ್ಟದಲ್ಲಿ ಅಂದರೆ ದೆಹಲಿ ಮಟ್ಟದಲ್ಲಿ ಹೋಗಿ ಅದಕ್ಕೆ ಒಪ್ಪಿಗೆಯನ್ನು ಕೊಡಲ್ಲ. ಈ ಎರಡೂ ಹಿನ್ನಡೆ ಯಡಿಯೂರಪ್ಪನವರು ಇರ್ಬೋದು, ವಿಜೇಂದ್ರ ಅವರ ವಿರೋಧಿ ಬಣ ಬಹಳಷ್ಟು ಸಂತೋಷವನ್ನ ವ್ಯಕ್ತಪಡಿಸುತ್ತೆ. ಅಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ವಿಜೇಂದ್ರ ಅವರು ಇರ್ಬೋದು, ಯಡಿಯೂರಪ್ಪನವರು ಇರ್ಬೋದು, ಮಾತಿಗೆ ಮನ್ನಣೆ ಸಿಗಲ್ಲ, ಒಂದಷ್ಟು ಸ್ಪಷ್ಟತೆಯನ್ನ ಸಿಗುತ್ತೆ. ಆದ್ರೆ ಯಾವಾಗ ವಿಜೇಂದ್ರ ಅವರು ಹೈಕಮಾಂಡ್ ನಾಯಕರನ್ನ ಒಪ್ಪಿಸಿ ಜೊತೆಗೆ ಹೈಕಮಾಂಡ್ ನಾಯಕರ ಮುಖಾಂತರ ಕುಮಾರಸ್ವಾಮಿ ಅವರ ಮನವೊಲಿಕೆ ಮಾಡ್ತಾರೋ ಅಲ್ಲಿಗೆ ವಿಜೇಂದ್ರ ಅವರ ಒಂದಷ್ಟು ಪಾದಯಾತ್ರೆಯ ಗ್ರೀನ್ ಸಿಗ್ನಲ್ ಇದೆಯಲ್ಲ ಅದು ಸಕ್ಸಸ್ ಆಗುತ್ತೆ. ಈ ಮೂಲಕ ಯಡಿಯೂರಪ್ಪನವರ ವಿರೋಧಿ ಬಣಕ್ಕೂ ಕೂಡ ಒಂದು ಟಕ್ಕರ್ ಅನ್ನ ಕೊಡ್ತಾರೆ. ಅಂದ್ರೆ ನೋಡಿ, ಯಡಿಯೂರಪ್ಪನವರ ವರ್ಚಸ್ಸು ಹೈಕಮಾಂಡ್ ಮಟ್ಟದಲ್ಲಿ ಇವತ್ತೂ ಇದೆ, ಮುಂದೂ ಕೂಡ ಇರುತ್ತೆ ಅನ್ನೋದು ಕೂಡ ಒಂದು ಸ್ಪಷ್ಟವಾದ ಒಂದು ಸಂದೇಶವನ್ನ ಕೊಡ್ತಾರೆ. ಜೊತೆಗೆ ಕುಮಾರಸ್ವಾಮಿ ಅವರನ್ನು ಕೂಡ ಮನವೊಲಿಸಿ ಒಂದೇ ಕಲ್ಲಲ್ಲಿ 2 ಹಕ್ಕಿಯನ್ನ ನೇರವಾಗಿ ವಿಜೇಂದ್ರ ಅವರು ಹೊಡಿತಾರೆ. ಅಂದ್ರೆ ಈ ಸಂದೇಶ ಹೇಗಿದೆ ಅಂತಂದ್ರೆ ಕೇವಲ ಪಾದಯಾತ್ರೆ ಸಕ್ಸಸ್, ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು ಸಕ್ಸಸ್ ಅಲ್ಲ, ಮುಂದಿನ ದಿನಗಳಲ್ಲೂ ಕೂಡ ಯಡಿಯೂರಪ್ಪನವರು ಇರ್ಬೋದು, ಯಡಿಯೂರಪ್ಪನವರ ಕುಟುಂಬಕ್ಕೆ ಹೈಕಮಾಂಡ್ ನಾಯಕರು ಮಣೆ ಹಾಕ್ತಾರೆ ಅಂತ ಒಂದು ಸಂದೇಶವನ್ನ ಕೊಟ್ಟರು ಈ ಮೂಲಕ ಹೇಳ್ಬೋದು. ಸಭಾ, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.